ಈ ವಿಶ್ವವಿದ್ಯಾಲಯ ಸಹ ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಆದರೆ ದಿನೇ ದಿನೇ ಈ ಯೂನಿವರ್ಸಿಟಿ ಒಂದಲ್ಲ ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡಿಕೊಳ್ತಿದೆ. ಇಲ್ಲಿಗೆ ಬರೋ ವಿದ್ಯಾರ್ಥಿಗಳು ಕಾಲೇಜಿನ ಒಳಗೆ ಕಲಿಯೋಕ್ಕಿಂತ ಹೊರಗೆ ಕುಳಿತು ಪ್ರತಿಭಟನೆ ಮಾಡಿದ್ದೇ ಹೆಚ್ಚು. ಇದೀಗ ವಿದ್ಯಾರ್ಥಿಗಳು ಮತ್ತೆ ಕಪ್ಪು ಬಾವುಟ ಹಿಡಿದು ಧಿಕ್ಕಾರ ಕೂಗ್ತಿತ್ತು. ಅದಕ್ಕೆ ಕಾರಣ ಇಲ್ಲಿದೆ. ಪರೀಕ್ಷೆ ವಿಳಂಬ, ಸಿವಿಲ್ ಬಸ್ನಲ್ಲಿ ತೊಂದರೆ, ಮೌಲ್ಯಮಾಪನದಲ್ಲೂ ಗೊಂದಲ, ಮರು ಮೌಲ್ಯಮಾಪನದಲ್ಲೂ ಕಿರಿಕು, ಭ್ರಷ್ಟಾಚಾರ, ಅಕ್ರಮ. ಅರೆ, ಏನು ವಿಟಿಯು ಬಗ್ಗೆ ಹೇಳ್ತಿದ್ದೀರಾ ಅಂದ್ರ? ಹೌದು ಸ್ವಾಮಿ, ಇಷ್ಟೆಲ್ಲ ಸರಣಿ ಸಮಸ್ಯೆಗಳು ವಿಟಿಯುನಲ್ಲಿ ಅಲ್ಲದೆ ಇನ್ಯಾವ ಯೂನಿವರ್ಸಿಟಿಯಲ್ಲಿದೆ ಹೇಳಿ? ರಾಜ್ಯದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳೋ ವಿಟಿಯು ವಿಶ್ವವಿದ್ಯಾಲಯ ಪದೇ ಪದೇ ಎಡವಟ್ಟು ಮಾಡಿಕೊಳ್ತಿದ್ದು ಇದೀಗ ಮತ್ತೆ ಮೌಲ್ಯಮಾಪನದಲ್ಲಿ ಅವಾಂತರ ಸೃಷ್ಟಿಸಿಕೊಂಡಿದೆ. ಹೀಗಾಗಿ ಎಬಿವಿಪಿ ವಿದ್ಯಾರ್ಥಿಗಳು ಬೆಳಗಾವಿಯಲ್ಲಿ ವಿಟಿಯು ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ವಿಟಿಯುಲಿ ವ್ಯಾಲ್ಯೂಯೇಷನ್ ಏನಿದೆಯಲ್ಲ ಈ ನಡುವೆ ಈ ವರ್ಷ ಸರಿಯಾಗಿ ನಡೆದಿಲ್ಲ. ಕಾನ್ಫಿಡೆನ್ಸ್ ಇರೋರು ಏನು ಮಾಡಿದ್ದಾರೆ, ರಿವ್ಯಾಲ್ಯೂಯೇಷನ್ ಹಾಕಿದ್ದಾರೆ, ಫೋಟೋ ಕಾಪಿ ತಗೊಂಡಿದ್ದಾರೆ. ಫೋಟೋ ಕಾಪಿನ ಬೇರೆ ಕಡೆ ವ್ಯಾಲ್ಯೂ ಮಾಡಿಸಿದ್ರೆ 20+ ಮಾರ್ಕ್ಸ್ ಡಿಫ್ರೆನ್ಸ್ ಬರ್ತಿದೆ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ಗೆ ಹೋಪ್ ಮಾಡ್ಕೊಂಡು ಕಾಯ್ದ್ರೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಸೇಮ್ ಬರ್ತಿದೆ. ಆ್ಯಂಡ್ ನಮಗೆ ಗೊತ್ತಾಗಿದ್ದ ಪ್ರಕಾರ 90% ಆಫ್ ರಿಸಲ್ಟ್ಸ್ ಚೇಂಜೇ ಆಗಿಲ್ಲ ಅಂತೇಳಿ. ವಿಟಿಯು ಏನು ವ್ಯಾಲ್ಯೂಯೇಷನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾಡ್ತಿದ್ಯಾ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ಹಾಗೆ 2015-16ನೇ ಸಾಲಿನಲ್ಲಿ 4 ಲಕ್ಷ ವಿದ್ಯಾರ್ಥಿಗಳು ವಿಟಿಯು ಇಂಜಿನಿಯರಿಂಗ್ ಪರೀಕ್ಷೆ ಬರೆದಿದ್ರು. ಈ ಪೈಕಿ 2 ಲಕ್ಷ ವಿದ್ಯಾರ್ಥಿಗಳು ಮೌಲ್ಯಮಾಪನ ಸರಿಯಾಗಿ ನಡೆಸಿಲ್ಲ ಅಂತ ಮತ್ತೆ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿ ರೊಚ್ಚಿಗಿದ್ದು ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪರೀಕ್ಷೆಯಲ್ಲಿ ಸರಿಯಾದ ಉತ್ತರ ಬರೆದಿದ್ರೂ ವಿಟಿಯು ಕಡಿಮೆ ಅಂಕ ನೀಡಿದೆ. ನಾವು ಬರೆದ ಉತ್ತರಗಳನ್ನು ಅಧ್ಯಾಪಕರು ಬೇಕಾಬಿಟ್ಟಿ ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸುತ್ತಿದ್ದಾರೆ. ನಿಮ್ ವಿಟಿಯುನಲ್ಲಿ ಮತ್ತೆ ಸಮಸ್ಯೆ ಕಾಣಿಸ್ಕೊಳ್ತಿದೆ ಸರ್, ಏನ್ ಮಾಡ್ತಿದ್ದೀರಾ ಅಂತ ಇಲ್ಲಿನ ಕುಲಪತಿಗಳನ್ನ ಕೇಳಿದ್ರೆ ನಗ್ನಗ್ತಾ ಅಷ್ಟೇನಾ, ಸರಿಪಡಿಸ್ತೇವೆ ಬಿಡಿ ಅಂತಿದ್ದಾರೆ. ಏನು ತಪ್ಪು ಭಾವನೆ ಅಥವಾ ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ ಅದನ್ನು ನಿವಾರಣೆ ಮಾಡೋಕ್ಕೆ ಒಂದು ಗ್ರಿವೆನ್ಸ್ ರಿಡರ್ಸ್ ಸೆಲ್ ಅಂತ ನಾವು ಓಪನ್ ಮಾಡಿದ್ದೀವಿ. ಆ ವಿದ್ಯಾರ್ಥಿಗಳ ಜಿನೈನ್ ಗ್ರಿವೆನ್ಸಸ್ ಇದ್ದರೆ ಅವರ ಪ್ರಾಂಶುಪಾಲರ ಮೂಲಕ ನಮಗೆ ತಲುಪಿಸೋಕೆ ಹೇಳಿದ್ದೀವಿ. ಅದಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ. ಆ ಕಮಿಟಿನಲ್ಲಿ ಅದನ್ನು ಸ್ಕ್ರೂಟಿನಿ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋಕ್ಕೆ ಯೂನಿವರ್ಸಿಟಿ ಸಿದ್ಧ ಇದೆ. ವಿಟಿಯು ಸಿಲೆಬಸ್ ರಾಶಿ ಇದೆ ಅನ್ನೋ ಕಂಪ್ಲೇಂಟ್ ವಿದ್ಯಾರ್ಥಿಗಳಿದ್ದು. ದೈತ್ಯ ಸಿಲೆಬಸ್ ಮುಗಿಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಎಕ್ಸಾಮ್ ಹಾಲ್ನಿಂದ ಹೊರಬರುವಷ್ಟರಲ್ಲಿ ಉತ್ಸಪ್ಪ ಅಂತ ಉದ್ಗಾರ ತೆಗೆದಿರ್ತಾರೆ. ಈ ಗ್ಯಾಪ್ನಲ್ಲಿ ವಿಟಿಯುನವರು ಈ ಮೌಲ್ಯಮಾಪನ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಆಗ್ತಿದ್ದು ವ್ಯವಸ್ಥೆಯನ್ನ ಬದಲಿಸಿ ಅನ್ನೋದು ವಿದ್ಯಾರ್ಥಿಗಳ ಆಗ್ರಹ. ಶ್ರೀಕಾಂತ್ ಕುಬಕಟ್ಟಿ, TV9 ಬೆಳಗಾವಿ.